ವ್ಯಕ್ತಿ ಚಿತ್ರಗಳನ್ನು ಓದುವುದು ನನಗೆ ಬಹಳ ಇಷ್ಟವಾದಂಥ ಒಂದು ಕೆಲಸ. ಈ ಕತೆ, ಕಾದಂಬರಿ, ಉಳಿದೆಲ್ಲ ಸಾಹಿತ್ಯಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ಚಿತ್ರಗಳ ಕಡೆಗೆ ಎಷ್ಟೋ ಅದ್ಭುತವಾಗಿ ಗಾಂಧೀಜಿ ಅಂಥವರು ತಮ್ಮ ಸಮಕಾಲೀನ ಹಿರಿಯರು ಅವರ ಮನಪಟಲದ ಮೇಲೆ ಯಾವ ಒಂದು ಮುದ್ರೆಯನ್ನು ಒತ್ತಿದಾರಲ್ಲ ಅದರ ಕುರಿತಾಗಿ ಬರೆಯೋದಿದೆಯಲ್ಲ, ಅದು ಇನ್ನೂ ನನಗೆ ಹೆಚ್ಚಿನ ಖುಷಿಯನ್ನು ಕೊಡ್ತು. ಈ ಒಂದು ಪುಸ್ತಕದಲ್ಲಿ ಅನೇಕ ವಿಷಯಗಳ ಕುರಿತು ಈ ಲೋಕಾನುಭೂತಿಯಲ್ಲಿ ಪ್ರಶಸ್ತಿಯ ಮೌಲ್ಯಗಳಿಂದ ಪ್ರಾರಂಭ ಮಾಡ್ತಾರೆ ಅವರು. ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಗಿರ್ಬೋದು, ಕಲಕೇರಿ ಸಂಗೀತ ವಿದ್ಯಾಲಯ ಆಗಿರ್ಬೋದು, ನಮ್ಮ NP ಭಟ್ರು ಮಾಡಿದಂಥ ಪಾರಂಪರಿಕ ವಸ್ತು ಸಂಗ್ರಹಾಲಯ ಆಗಿರ್ಬೋದು. ಹೀಗೆ ಸಂಸ್ಥೆಗಳ ಬಗ್ಗೆ, ಆ ಸಂಸ್ಥೆಗಳು ಏನೇನು ಕೆಲಸ ಮಾಡಿದ್ವು ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಯಾವುದೇ ಹೆಣ್ಮಕ್ಳಿಗೆ ತಾಯಿಯ ಸೀರೆ ಮತ್ತು ತಾಯಿಯ ಆಭರಣಗಳು ಅಂದರೆ ಅವು ಬಹಳ ಹೆಮ್ಮೆಯ ವಿಷಯಗಳು. ಅದರ ಕುರಿತಾಗಿನೂ ಒಂದು ಪ್ರಬಂಧವನ್ನು ಬರೆದಿದ್ದಾರೆ. ಅದರ ಜೊತೆಗೆ ಕೊರೋನಾ ಸಂದರ್ಭದಲ್ಲಿ ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಹೇಗೆ ಬುಡಮೇಲಾಯಿತು, ಹಾಗೆ ಹೋಟೆಲ್ ಉದ್ಯಮ ಹೇಗೆ ಬುಡಮೇಲಾಯಿತು, ಈ ಆನ್ಲೈನ್ ವ್ಯಾಪಾರವನ್ನು ಮಹಿಳೆಯರು ಆನ್ಲೈನ್ ಮೂಲಕ ಅಂತ ಕೊರೋನಾ ಸಮಯದಲ್ಲಿನೇ ಉಪ್ಪಿನಕಾಯಿ ಮಾರೋದು, ಹಪ್ಪಳ ಮಾರೋದು, ಬೇರೆ ಬೇರೆ ಕಸೂತಿ ಹೆಣದಂಥ ಕಸೂತಿ ವಸ್ತುಗಳನ್ನ, ಸೀರೆಯನ್ನ ಹೇಗೆ ಮಾರಾಟ ಮಾಡೋದು, ಹೀಗೆಲ್ಲ ಈ ಪುಸ್ತಕದಲ್ಲಿ ಅವರು ಸಾಕಷ್ಟು ಸಂಗತಿಗಳನ್ನು ದಾಖಲಿಸಿದ್ದಾರೆ. ಹಾಗೆಯೇ ಇನ್ನೊಂದು ಪುಸ್ತಕ ಸಾಹಿತ್ಯ ಸಡಗರ ಅಂತ ಹೇಳಿ, ಸುಮಾರು ಇದರಲ್ಲಿ 60 ಜನ ಈ ಸಾರಸ್ವತ ಲೋಕದ ಸಾಧಕರೇನಿದಾರಲ್ಲ ಆ ಸಾಧಕರ ಬಗ್ಗೆ ಬರೆದಿದ್ದಾರೆ. ಪುಸ್ತಕಗಳು ಮುಂದಿನ ತಲೆಮಾರಿಗೆ ಕೈದೀವಿಗೆಗಳು. ನಾವು ಗೊತ್ತಿರೋರು ಇವುಗಳನ್ನು ತಿದ್ದುಕೊಂಡು ಸರಿ ಮಾಡಿಕೊಂಡು ಮುಂದವರಿಗೆ ಹೇಳ್ಬೋದು. ಆದರೆ ಈ ಪರಿಸರ ಮತ್ತು ಈ ಒಂದು ಸಂಪರ್ಕದಿಂದ ದೂರ ಇರುವಂಥ ಮುಂದಿನ ತಲೆಮಾರಿದೆಯಲ್ಲ, ಅವ್ರಿಗೆ ಇವೇ ಒಂದು ಮೂಲಾಧಾರಗಳಾಗಿಬಿಡ್ತಾವೆ. ಅವ್ರು ಬರೆದಾರಲ್ಲ, ಅದಕ್ಕೆ ನಾ ಹೇಳೇನಿ, ಹಿರಿಯ ಲೇಖಕರ ಪುಸ್ತಕಗಳು ಹಂಗೆ ಆಗಬಾರ್ದು. ಹಿರಿಯರ ಲೇಖನಗಳಿರ್ತಾವಲ್ಲ ಅವು ಸ್ವಲ್ಪ ಸಾಧ್ಯವಾದಷ್ಟು ಹೆಚ್ಚು ಅಧಿಕೃತ ಮತ್ತು ನಿಖರ ಮತ್ತು ಮೂಲ ಮಾಹಿತಿಗಳನ್ನು ಶೋಧಿಸಿನೇ ಅವು ರೂಪುಗೊಳ್ಳಬೇಕು ಅನ್ನೋ. ತೆಂಗಿನಕಾಯ ಎಳೆನೀರ, ತೆಂಗಿನಕಾಯ ಎಳೆನೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದೇನ ಜೋ ಜೋ ಜೋ. ಕಣ್ಣಾಗ ಮುಗನ್ಯಾಗ ಕೂಡೆ ಬಸಿತಿರ್ರಿ, ಆದರೂ ಅದು ಬಂಗಾರದ ಮುಖ, ಹೆತ್ತವರಿಗೆ ಹೆಗಣ ಮುದ್ದ ಅನ್ನೋ ಹಂಗೆ. ತೆಂಗಿನಕಾಯ ಎಳೆನೀರು ಅಂತಾಳ ತಾಯಿ, ಬಿಸ್ಲೇರಿ ನೀರು ಅನ್ನೋದಿಲ್ಲ, ಘಟಪ್ರಭಾ ಮಲಪ್ರಭಾ ಅನ್ನೋದಿಲ್ಲ. ಯಾಕಂದರೆ ತೆಂಗಿನ ಗಿಡ 40 ಅಡಿ ಎತ್ತರದಲ್ಲಿ ಇರ್ತದೆ. ಅದರಲ್ಲಿರುವಂಥ ಆ ತೆಂಗಿನಕಾಯಿ, ಅದರ ಮೇಲಿರುವಂಥ ಹಸಿರು ಕವಚ, ಅದರೊಳಗಿನ ಜುಟ್ಟ, ಅದರೊಳಗಿನ ಕರಟದೊಳಗೆ ಕೊಬ್ಬರಿ ಒಳಗೆ ನೀರು. ನೋಡ್ರಿ ಆ ವಿಷನ್ ನೋಡ್ರಿ ಹೇಗಿದೆ ಆ ತಾಯಿದು. ಅಂಥ ಎಳೆನೀರು ತಕ್ಕೊಂಡು ಬಂಗಾರ ಮೋರೆ ತೊಳೆದೇನು. ಹಾವಿನ ಹೆಡೆ ಚಂದ, ಮಾವಿನ ಮಿಡಿ ಚಂದ, ಹಾರಾಡಿ ಬರುವ ಗಿಣಿ ಚಂದ. ಈ ಅಂಕಣ ಬರಹ ಅಥವಾ ವ್ಯಕ್ತಿ ಚಿತ್ರಗಳು ಆಧುನಿಕ ಕಾಲದೊಳಗೆ ನಮ್ಮ ಸಾಹಿತ್ಯ ಪರಂಪರೆ ಒಳಗೆ ಹೆಚ್ಚು ಬಳಕೆ. ಅಂಕಣ ಬರಹಗಳು ಈಗಾಗಲೇ ಪ್ರಸ್ತಾಪ ಮಾಡಿದಾಗ ಒಂದು ಸೀಮಿತ ಪುಟವ್ಯಾಪ್ತಿ, ಸೀಮಿತ ಪದ ಸಂಪತ್ತಿನಿಂದ ಕೂಡಿರ್ತದೆ. ವ್ಯಕ್ತಿ ಚಿತ್ರಗಳನ್ನು ಬರೆಯುವಾಗ ಸಂಕ್ಷಿಪ್ತತೆಯಲ್ಲಿ ಸಮಗ್ರತೆಯನ್ನು ನಾವು ತರಬೇಕಾಗ್ತದೆ. ಹುಟ್ಟಿದಿಂದ ಹಿಡ್ಕೊಂಡು ಏನೇನು ಪ್ರಶಸ್ತಿ ಪಡೆದ್ರು ಅನ್ನೋವರೆಗೇನು ವಿವರ ಇರುತ್ತಲ್ಲ, ಆದ್ರೆ ಬಹಳ ಮಿತವಾದಂಥ ಮಾತುಗಳಲ್ಲಿ ಅದನ್ನು ಹೇಳ್ಕೊತ ಹೋಗಿ ಬಹಳ ದೀರ್ಘವಾಗಿ ವಿವರವಾಗಿ ಹೇಳುವಂಥ ಅವಕಾಶ ಇರುವುದಿಲ್ಲ. ಎಲ್ಲ ಬರಹಗಳನ್ನು 3-4 ಪುಟದೊಳಗೆ ಮುಗಿತಿರ್ತಾವೆ. ಅಂದಾಗ ಮಾತ್ರ ವ್ಯಕ್ತಿ ಚಿತ್ರ ಅನ್ಸುತ್ತೆ, ಹೊರತಾಗಿ ಸುಮ್ಮನೆ ಉದ್ದಗೆ ಬರ್ಕೊಂಡು ಹೋದ್ರೆ ಅದು ಚರಿತ್ರೆನೋ ಆತ್ಮಕಥೆನೋ ಇನ್ನೇನೋ ಆಗುತ್ತೆ. ಹಾಗಾಗಿ ಅಂಕಣ ಬರಹ ಬರಿತಕ್ಕಂಥ ವ್ಯಕ್ತಿ ಚಿತ್ರಗಳನ್ನು ಬರಿತಕ್ಕಂಥ ವ್ಯಕ್ತಿ ಬಹಳ ವ್ಯಾಪಕವಾದ ಅಧ್ಯಯನ ಮಾಡಬೇಕು. ಅದರ ಜೊತೆಗೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂದ್ರೆ ಗುಣಗ್ರಾಹಕ ದೃಷ್ಟಿ ಅನ್ನೋದು ಅವರಲ್ಲಿ ಇರಬೇಕು. ಈ ಬರವಣಿಗೆಯ ಏನು ಕೃಷಿ ಅದಲ್ಲ, ಇದು ಹೀಗೇನೆ ನಿರಂತರ ಸಾಗಲಿ, ಇನ್ನೂ ಅನೇಕ ಕೃತಿಗಳು ಬರಲಿ. ಅವರೆಲ್ಲ ಇಲ್ಲಿ ಈಗ ಅವರು ಈಶ್ವರಣ್ಣವರು ಅದು ನನಗೆ ಸಿಕ್ಕ ಮಾಹಿತಿ ಪ್ರಕಾರ ನಾನು ಬರೆದದ್ದು.
ಮತ್ತೇನಿಲ್ಲ. ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಈಗೆಲ್ಲ ಗೂಗಲ್ ಮುಖಾಂತರ ನಾವು ಮಾಹಿತಿ ತಗೋತೀವಿ, ಬೇರೆ ಬೇರೆ ಪುಸ್ತಕ ಮಾಹಿತಿ ತಗೋತೀವಿ. ಆ ಸಿಕ್ಕಂತ ದೊರೆತ ಮಾಹಿತಿ ಪ್ರಕಾರ ನಾನು ಈಶ್ವರನ ಬಗ್ಗೆ ನಾನು ಬರೆದಿದ್ದೇನೆ ವಿನ ಮತ್ತೇನು ಬೇರೆ ಇಲ್ಲ. ಇನ್ನು ನಾನು ಇತ್ತೀಚೆಗೆ ಲೇಖಕರ ಬಗ್ಗೆ ಬರೀಬೇಕಾ, ವಾರಾಣಸಿಗೆ ಅವ್ರ ಬಗ್ಗೆ ಅವ್ರು ನಾನು ಪರ್ಸನಲಿ ಹೋಗಿದ್ದೀನಿ, ಅವ್ರನ್ನ ಭೇಟಿಯಾಗಿದ್ದೀನಿ. ಹಾಗೆ ರುದ್ರನಾಥ್ ಚಿಲಿಬಿ ಅವ್ರಿದ್ದಾರೆ, ಅವ್ರನ್ನೂ ಪರ್ಸನಲಿ ಭೇಟಿಯಾಗಿದ್ದೀನಿ. ಬಸವರಾವ್ ಜಗಜಂಪಿ ಅವ್ರಿದ್ದಾರೆ, ಆಮೇಲೆ ಇಲ್ಲಿ ಹೇಮಾವತಿ ಸೋನೋನಿ ಅವ್ರಿದ್ದಾರೆ. ಹೀಗೆ ನಾನು ಯಾರ್ಯಾರ ಬಗ್ಗೆ ಬರೀಬೇಕು ಅಂದರೆ ಯಾರ ನನಗೆ ಸೌಲಭ್ಯ ಸಿಗ್ತಾರೆ ಅವ್ರನ್ನ ಪರ್ಸನಲಿ ಭೇಟಿಯಾಗಿ ಅಥವಾ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಬರೆದಿದ್ದೇನೆ. ಎಲ್ಲೋ ಒಂದು ತಪ್ಪು ಆಗ್ತಾ ಇದೆ, ನಾನು ಆ ತಪ್ಪನ್ನು ಅತ್ಯಂತ ಸಂತೋಷದಿಂದ ಸ್ವೀಕರಿಸ್ತಾ ಇದ್ದೀನಿ. ಯಾಕಂದ್ರೆ ಹೌದು, ಅವ್ರು ಹೇಳಿದಾಗೆ ಅದ ಪುಸ್ತಕ ಪ್ರಕಟಣೆ ಮತ್ತೆ ಮುಂದೆ ಯಾರು ಓದ್ಬಿಡ್ತಾರೆ ಅದನ್ನ, ಅದು ದೊಡ್ಡ ತಪ್ಪದು. ಅದನ್ನ ನಾನು ಅತ್ಯಂತ ಖುಷಿಯಿಂದ ಸ್ವೀಕರಿಸ್ತಾ ಇದ್ದೀನಿ. ಇನ್ನು ಮುಂದೆ ಹಾಗೆ ಆಗದೇ ಇಲ್ಲಿ ನಾನು ವಿಚಾರ ಮಾಡ್ತಾ ನನಗೆ ಸದಾಕಾಲ ಬರಿತಾನೆ ಇರ್ತೀನಿ. ಬರೆಯೋದೇ ನನ್ನ ಹವ್ಯಾಸ ಆಗಿಬಿಟ್ಟಿದೆ. ಬರೆಯೋದು ದಿವಸಕ್ಕೆ ಅಂದಾಜು ಒಂದು 3 ತಾಸನ ನಾನು ಬರಿತಿದ್ದೀನಿ. ಅಗದಿ ಕಡಿಮೆ ಅಂದ್ರೂ 3 ತಾಸು ನಾನು ಅದಕ್ಕೆ ಟೈಮ್ ಕೊಡ್ತಾ ಇದ್ದೇನೆ. ಅದ ಸರಿಯೋ ತಪ್ಪೋ ಗೊತ್ತಿಲ್ಲ. ಆ ಬರವಣಿಗೆ ನಾನು ಇತ್ತೀಚೆಗೆ ಅಂದರೆ ನಾನು ನಿವೃತ್ತಿ ಹೊಂದಿದ ಮೇಲೆ ಫಸ್ಟ್ ನಾನು ಡಿಗ್ರಿಯಲ್ಲಿ ನಾನು ಇಲ್ಲಿ ಕರ್ನಾಟಕ ಕಾಲೇಜಿಗೆ ಡಿಗ್ರಿ ಬಂದಾಗ ಅಲ್ಲಿ ಕಾಲೇಜ್ ಮ್ಯಾಗಝಿನಲ್ಲಿ ಒಂದು ಕತೆ ಬರೆದಿದ್ದೆ, ಅದು ಕೆಂಪಿ ಅಂತ. ಅದು ಕಾಲೇಜ್ ಮ್ಯಾಗಝಿನಲ್ಲಿ ಪ್ರಕಟಗೊಂಡಿತ್ತು. ಅದಾದ್ಮೇಲೆ ನಾನು ಈ ಬರವಣಿಗೆಯಲ್ಲಿ ಆಗಾಗ ಬರಿತಾ ಇದ್ದೆ. ಈಗ ನಿವೃತ್ತಿ ಹೊಂದಿದ ನಂತರ ಅದಕ್ಕೆ ಜಾಸ್ತಿ ನಾನು ಹೆಚ್ಚು ಒತ್ತು ಕೊಟ್ಟಿದ್ದೀನಿ. ಹೀಗಾಗಿ ಅದಕ್ಕೆ ಒತ್ತು ಕೊಡಲಿಕ್ಕೆ ಕಾರಣ ನನ್ನ ಶ್ರೀಮತಿ ಡಾಕ್ಟರ್ ರಾಜಶ್ರೀ ಅವರು. ಯಾಕಂದ್ರೆ ಹೌದು, ಏನಾಗತ್ತೆ ಇತ್ತೀಚೆಗೆ ನಿವೃತ್ತಿ ನಂತರ ನಾನು ಏನೂ ಕೆಲಸ ಮಾಡೋದಿಲ್ಲ, ಎಲ್ಲ ಕೆಲಸ ಅವರೇ ಮಾಡ್ತಾರೆ. ನಾನು ಬರೆಯೋದಷ್ಟೇ ಕೆಲಸ, ನೀವು ಬರಿತಾ ಇರಿ ಸಾಕಷ್ಟೇ ಅಂತಾರೆ ಅವರು. ಹೀಗಾಗಿ ಸಮಯಕ್ಕೆ ಸರಿಯಾಗಿ ನನಗೆ ಊಟ ತಿಂಡಿ ಯಾವುದೇ ಆಗಲಿ ನನ್ನ ಆರೋಗ್ಯ ಎಲ್ಲ ದೃಷ್ಟಿಯಿಂದ ಪೂರ್ತಿ ಜವಾಬ್ದಾರಿ ಅವ್ರು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ಎಷ್ಟು ಧನ್ಯವಾದನೂ ತಪ್ಪಾಗತ್ತೆ. ಅಷ್ಟನ್ನ ನಾನು ಇಲ್ಲಿ ಹೇಳಬೇಕಾಗತ್ತೆ. ಹಾಗೆ ಮತ್ತೆ ನನ್ನ ಇಲ್ಲಿ ಸಾಹಿತ್ಯಿಕ ವಾತಾವರಣ ಇಲ್ಲಿ ಧಾರವಾಡ ಹಾಗೆ ನಾವು ಧಾರವಾಡಕ್ಕೆ ಬಂದದ್ದು ಉತ್ತಮ ಅಂತ ಅನಿಸ್ತದೆ. ಯಾಕಂದ್ರೆ ಧಾರವಾಡದಲ್ಲಿ ಒಂದು ಈ ವಾತಾವರಣ ಇದೆ. ಆ ವಾತಾವರಣದಲ್ಲಿ ನಾನು ಮುಂದುವರ್ಸಂತ ಹೋಗ್ತಾ ಇದ್ದೀನಿ. ಈಗ ಮತ್ತೊಂದು ಇದೇ ತಿಂಗಳಲ್ಲಿ ಮತ್ತೊಂದು ಪುಸ್ತಕ ಬರ್ತಾ ಇದೆ, ಹೆಜ್ಜೆ ಗುರುತು ಅಂತ. ಅದು ಈ ಬಹುಶಃ ನಿನ್ನೆ ಮೊನ್ನೆ ಬರಬೇಕಾಯ್ತು, ಅದು ಪ್ರಿಂಟ್ ಆಗ್ತಾ ಇದೆ. ಹೀಗೆ ನಾನು ಪ್ರತಿ ವರ್ಷ ಒಂದು 2 ಅಥವಾ 3 ಪುಸ್ತಕಗಳನ್ನು ನಾನು ಬಂದೇ ಬರುತ್ತೆ. ಹಾಗೆ ಸಂಗೀತಗಾರರ ಬಗ್ಗೆ ನಾನು ಬರೆದಿದ್ದೇನೆ. ಎಲ್ಲ ಹಿರಿಯರು ಬಂದಿದ್ದಾರೆ, ಇಲ್ಲಿ ಶೆಟ್ಟರ್ ಸರ್ ಬಂದಿದ್ದಾರೆ. ಅವ್ರದ್ದು ಒಂದು ಪುಸ್ತಕ ಬರ್ತಾ ಇದೆ. ಅವಾಗ ಸಾಧಕರ ಈಗ ಮಹಿಳಾ ಸಾಧಕರ ಅವ್ರದ್ದು ಒಂದು ಪುಸ್ತಕ ಬರ್ತಾ ಇದೆ. ಇನ್ನೊಂದು ನಾನು ಇಲ್ಲಿ ಬಂದ ಲಯನ್ಸ್ ಕ್ಲಬ್ ಸೇರಿದೆ ಧಾರವಾಡದಲ್ಲಿ. ನಾನು 95ರಿಂದ ಲಯನ್ ವ್ಯವಸ್ಥೆ ಅಂತ ಅತ್ಯಂತ ಸೀನಿಯರ್ ಕ್ಲಬ್, ಅದು 60 ವರ್ಷದ ಸಂಸ್ಥೆ ಅದ. ಆ ಸಂಸ್ಥೆಗೆ ಬಂದ ಮೇಲೆ ನಾನು ಅತ್ಯಂತ ಖುಷಿಯಿಂದ ಇದ್ದೇವೆ. ಅವರೆಲ್ಲ ಬಂದಿದ್ದಾರೆ, ಇಲ್ಲ ಎಲ್ಲ ಲಯನ್ಸ್ ಸಹೋದರಿ ಇದ್ದಾರೆ. ಲಯನ್ಸ್ ಹರ್ಷ ದೇಸಾಯಿ ಅವರು, ಅಲ್ಲಿ ಹೆಬ್ಳಿಕರ್ದವ್ರೆ, ಹೀಗೆ ಎಲ್ಲ ಸಹೋದರಿ ಇಲ್ಲಿದ್ದಾರೆ. ಅಂದ್ರೆ ತಿಂಗಳಲ್ಲಿ ಒಂದು 2-3 ಮೀಟಿಂಗ್ ಒಂದು ಅತ್ಯಂತ ಅಚ್ಚುಕಟ್ಟಾಗಿ ನಾವು ಅಲ್ಲಿ ಸಮಯ ವ್ಯವಸ್ಥೆ ಕಳೀತಾ ಇದ್ದೀವಿ. ಅದು ಪ್ರತಿ ತಿಂಗಳ ಒಂದು ಕಾರ್ಯಕ್ರಮ, ಈಗ ಸಾಮಾಜಿಕವಾಗಿ ಕಾರ್ಯಕ್ರಮ ಮಾಡ್ತೀವಿ. ಈಗ ಸಾಹಿತ್ಯಿಕವಾಗಿ ನಾವು ಈ ರೀತಿ ರೂಢಿಸ್ಕೊಂಡಿದ್ದೀವಿ. ಹೀಗೆ ಅಂದ್ರೆ ನಮ್ಮ ಸಮಯವನ್ನು ನಾವು ಯಾವ ರೀತಿ ನಾವು ಕಳೀತಾ ಇದೀವಿ ಅಂತ ಇದೊಂದು ಮಾತನ್ನು ಹೇಳ್ತಾ, ನನ್ನ ಎಲ್ಲ ಕೆಲಸಗಳಿಗೆ ನನ್ನ ಸಹೋದರ ಡಾಕ್ಟರ್ ನಾಗರಾಜ್ ಅವರು ಸದಾ ಬೆಂಬಲ ನೀಡ್ತಾ ಇರ್ತಾರೆ. ಅವರನ್ನ ಇಲ್ಲಿ ನೆನಪಿಸ್ಕೊಳ್ತಾ, ತಾವೆಲ್ಲ ಇಲ್ಲಿ ಬಂದಿದ್ದೀರಿ, ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ